ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಮೆಲ್ಬರ್ನ್ ಚಳಿ ಜೋರಾಗಿದೆ. ಮೆಲ್ಬರ್ನ್‌ನಲ್ಲಿ ಚಳಿ ಜೋರಾಗಿದ್ರೂನು, ಟಾಕ್ಸಿಕ್ ಬಿಸಿ ಹವಾ ಮಾತ್ರ ಖಂಡಿತ ತಟ್ತಾ ಇದೆ. ಎಲ್ಲಾ ಕಡೆ ನೋಡಿದ್ರೂನು ಟಾಕ್ಸಿಕ್‌ದೇ ಹವಾ. ಸೊ ಐ ಜಸ್ಟ್ ವಾಂಟೆಡ್ ಟು ಟೇಕ್ ಅ ಫ್ಯೂ ಮಿನಿಟ್ಸ್ ಟು ಟಾಕ್ ಥ್ರೂ ಯಶ್‌ಸ್ ಜರ್ನಿ. ಯಶ್ ಅವ್ರ ಜರ್ನಿನ ನಾನು ತುಂಬಾ ಹಿಂದಿಂದಾನೇ ಫಾಲೋ ಮಾಡ್ತಾ ಇದ್ದೀನಿ. ಅವರ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯಿಂದ. ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿ ನಾನು ನೋಡ್ತಾ ಇದ್ದಿದ್ದೆ ಯಶ್ ಅವ್ರಿಗೋಸ್ಕರ. ಅದಾದ್ಮೇಲೆ ಮೊಗ್ಗಿನ ಮನಸ್ಸುನಲ್ಲಿ ಅವ್ರದ್ದು ಬ್ರೀಫ್ ಪಾತ್ರ ಆಗಿದ್ರೂನುವೆ, ಅದು ಸಹ ತುಂಬಾನೇ ಇಂಪ್ಯಾಕ್ಟ್‌ಫುಲ್ ಆಗಿತ್ತು. ಅದಾದ್ಮೇಲೆ ಅವರು ಸಾಕಷ್ಟು ಮಲ್ಟಿ ಸ್ಟಾರರ್ ಮೂವೀಸ್‌ನಲ್ಲಿ ಮಾಡಿದ್ರು. ಫಾರ್ ಎಕ್ಸಾಂಪಲ್ 'ರಾಜಧಾನಿ' ಆಗಿರ್ಬೋದು. ಬಿಫೋರ್ ಮೂವಿಂಗ್ ಆನ್ ಟು ಡೂಯಿಂಗ್ ಸೋಲೋ ಹೀರೋ ಮೂವೀಸ್. ಅವ್ರದ್ದು ಫಸ್ಟ್ ಮೂವಿ ವಾಸ್ 'ರಾಕಿ'. 'ರಾಕಿ' ಆದ್ಮೇಲಿಂದ ಸಾಕಷ್ಟು ಮೂವಿಗಳು ಮಾಡಿದ್ರು. ಆಮ್, 'ಲಕ್ಕಿ', 'ಜಾನು', ಆಮೇಲೆ 'ಗೂಗ್ಲಿ'. 'ಗೂಗ್ಲಿ' ತುಂಬಾನೇ ಹಿಟ್ ಆಯ್ತು. 'ಗೂಗ್ಲಿ' ಆದ್ಮೇಲಿಂದ ಹಿ ಹ್ಯಾಡ್ ಸಕ್ಸೆಸಿವ್ ಹಿಟ್ಸ್. 'ಕಿರಾತಕ', 'ರಾಜಾಹುಲಿ', 'ಗಜಕೇಸರಿ', ಡ್ರಾಮಾ, 'ಮಿಸೆಸ್ ಅಂಡ್ ಮಿಸೆಸ್ ರಾಮಾಚಾರಿ'. ಸೊ ಒಂದಾದ್ಮೇಲೆ ಒಂದೊಂದು ಬ್ಲಾಕ್ ಬಸ್ಟರ್ಸು. ಆ್ಯಂಡ್ ಅವ್ರದ್ದು ಆ್ಯಂಡ್ ರಾಧಿಕಾ ಅವರ ಜೋಡಿ ತುಂಬಾನೇ ಪಾಪ್ಯುಲರ್ ಆಗಿತ್ತು. ಫಸ್ಟ್ ಡ್ರಾಮಾನಲ್ಲಿ ಅಲ್ಲ, ಫಸ್ಟ್ ಮೊಗ್ಗಿನ ಮನಸ್ಸಿನಲ್ಲಿ ಅವ್ರು ಕಾಣಿಸ್ಕೊಂಡಿದ್ದು. ಅದಾದ್ಮೇಲೆ ಡ್ರಾಮಾನಲ್ಲಿ ಫುಲ್ ಫ್ಲೆಜ್ಡ್ ಹೀರೋಯಿನ್ ಆಗಿದ್ರು. ಆ್ಯಂಡ್ 'ಮಿಸ್ಟರ್ ಅಂಡ್ ಮಿಸೆಸ್ ರಾಮಾಚಾರಿ' ವಿಚ್ ವಾಸ್ ಲೈಕ್ ಅ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್. ಅದಾದ್ಮೇಲೆ 'ಸಂತು ಸ್ಟ್ರೈಟ್ ಫಾರ್ವರ್ಡ್'. ಸೊ ಯಶ್ ಅವರ ಬೆಳವಣಿಗೆ ಮಾತ್ರ ತುಂಬ ಒಂಥರ ಫಿನಾಮಿನಲ್ ಅಂತ ಅನ್ಬೋದು. ತುಂಬ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ. ನೆಪೋಟಿಸಮ್ ಅವೆಲ್ಲ ಆಬ್ವಿಯಸ್ಲಿ ಇರಲಿಲ್ಲ. ಯಾಕೆಂದರೆ ಅವ್ರಿಗೆ ಯಾರೂ ಫಿಲಮ್ ಬ್ಯಾಕ್‌ಗ್ರೌಂಡಿಂದ ಬ್ಯಾಕಿಂಗ್ ಇರಲಿಲ್ಲ. ತುಂಬಾ ಕಷ್ಟಪಟ್ಟು ಮುಂದೆ ಬಂದಿರುವಂತಹ ವ್ಯಕ್ತಿ. ಆ್ಯಂಡ್ ಐ ಥಿಂಕ್ ನನಗೆ ಅವರ ಸಿನಿಮಾಗಿರೋ ಪ್ಯಾಷನ್ ನೋಡಿದ್ರೆ ನನಗೆ ಶಂಕರ್ ನಾಗ್ ಅವ್ರು ಜ್ಞಾಪಕ ಬರ್ತಾರೆ. ಯಾಕೆಂದರೆ ಶಂಕರ್ ನಾಗ್ ಅವರು ಇಸ್ ಸಚ್ ಅನ್ ಇನ್ನೋವೇಟಿವ್ ಆಕ್ಟರ್ ಆ್ಯಂಡ್ ಡೈರೆಕ್ಟರ್. ಆ್ಯಂಡ್ ಅದೇ ಟೈಪ್ ಆಫ್ ಪ್ಯಾಷನ್ ಆ್ಯಂಡ್ ಅದೇ ಟೈಪ್ ಆಫ್ ಒಂದು ಏನಾದರೂ ಒಂದು ಬೇರೆ ಸಾಧಿಸಬೇಕು, ಕನ್ನಡ ಸಿನಿಮಾ ಇನ್ನೊಂದು ಆಯಾಮಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಸಾಕಷ್ಟು ಬರ್ನಿಂಗ್ ಪ್ಯಾಷನ್ ಯಶ್ ಅವ್ರಿಗಿದೆ. ಐ ಥಿಂಕ್ ಅವ್ರದ್ದು ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಆದಾಗ್ಲಿಂದ ಸಾಕಷ್ಟು ಮೀಮ್ಗಳು ಆಗಿತ್ತು. ಯಾಕೆಂತಂದ್ರೆ ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ನಲ್ಲಿ ಯಶ್ ಅವ್ರು ಬಂದಿದ್ದಾಗ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನನ್ನ ಎಲ್ಲ ಸಿನಿಮಾಗಳು ಫ್ಯಾಮಿಲಿ ಕೂತು ನೋಡೋ ಹಂಗಿರುತ್ತೆ, ಫ್ಯಾಮಿಲಿ ಕೂತು ನೋಡೋಕ್ಕಾಗದೇ ಇರೋಂಥ ಸಿನಿಮಾ ಮಾಡಲ್ಲ ಅನ್ನೋ ಒಂದು ರೀತಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಟ್ ಟಾಕ್ಸಿಕ್ ಟ್ರೇಲರ್ನಲ್ಲಿ ಅದಕ್ಕೆ ಒಂದು ಐ ಥಿಂಕ್ ಆ ಟ್ರೋಲ್ ಅಡ್ರೆಸ್ ಮಾಡಿ, ಆ ಮೀಮ್ಸ್ಗಳನ್ನು ಅಡ್ರೆಸ್ ಮಾಡಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. ನನ್ನ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಸೊ ಅದೇ ಥರ ನಾನು ಬದಲಾಗಿದ್ದೀನಿ. ಆ್ಯಂಡ್ ಪ್ರಾಬಬ್ಲಿ ಆ ಸ್ಟೇಟ್ಮೆಂಟ್ ವಾಸ್ ಏಮ್ಡ್ ಅಟ್ ದ ಮೀಮ್ಸ್ ಬರ್ತಾ ಇದ್ದಿದ್ದು. ಯಾಕೆಂದ್ರೆ ಆಬ್ವಿಯಸ್ಲಿ ಟಾಕ್ಸಿಕ್ ಟ್ರೇಲರ್ ಈಸ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳ್ತಾರೆ ಅವರು. ಫ್ಯಾಮಿಲಿ ಜೊತೆ ಕೂತ್ಕೊಂಡಂತೂ ನೋಡೋಕ್ಕಾಗೋದಿಲ್ಲ. ತುಂಬ ಬೋಲ್ಡ್ ಆಗಿದೆ ಆ್ಯಂಡ್ ತುಂಬಾ ವೈಲೆನ್ಸ್ ಇದೆ. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಯಶ್ ವೈಲೆನ್ಸ್ ಸೇಕ್ಗೋಸ್ಕರ ವೈಲೆನ್ಸ್ ಇಟ್ಟಿರ್ತಾರೆ, ಅಥವಾ ಚಿತ್ರಕಥೆಗೆ ಪ್ರಾಮುಖ್ಯತೆ ಕೊಡದೆ ದುಡ್ಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಥರ ಪಿಕ್ಚರ್ಗಳನ್ನು ಮಾಡ್ತಾರೆ ಅಂತ ನಾನು ನಂಬಿಲ್ಲ. ಅವ್ರಿಗೆ ಖಂಡಿತ ಅವರು ಸ್ಟೋರಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಆ್ಯಂಡ್ ಅವ್ರದ್ದು ಒಂದು ವಿಷನ್ ಅನ್ನೋದಿರುತ್ತೆ. ಆ ವಿಷನ್ ಏನು ಅಂತ ನಾವು ಪಿಕ್ಚರ್ ರಿಲೀಸ್ ಆದಮೇಲೆ ನೋಡಬೇಕು. ಆ್ಯಂಡ್ ಇನ್ನೊಂದು ಅವರು ಯಶಲ್ಲಿ ನನಗೆ ಮುಂಚಿಂದನೂ ಇಷ್ಟ ಆಗಿರೋದು ಅಂದರೆ ಅವ್ರ ಆನೆಸ್ಟಿ. ಆ್ಯಂಡ್ ಅವರು ಟಾಕ್ಸಿಕ್ ಟ್ರೇಲರ್ನಲ್ಲೂ ಸಹ ಅದೇ ಹೇಳಿದ್ರು, ದಟ್ ಹಿ ಬಿಲೀವ್ಸ್ ಅವರ ರಿಲೇಷನ್ಶಿಪ್ಗಳಲ್ಲಾಗಲಿ ಅಥವಾ ಅವ್ರದ್ದು ಯಾವುದೇ ಒಂದು ಡೀಲಿಂಗ್ಸಲ್ಲಾಗಲಿ ಆನೆಸ್ಟಿ ಇರಬೇಕು ಅಂತ. ಸೊ ಆ ಆನೆಸ್ಟಿ ಅಂತ ತಗೊಂಡಾಗ ಅವ್ರದ್ದು ರಾಧಿಕಾ ಅವ್ರ ರಿಲೇಷನ್ಶಿಪ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಮೊದಲಿಂದಾನೂ ಅವರು ಜೊತೆನಲ್ಲಿದ್ದರು ಸುಮಾರು ವರ್ಷಗಳ ಕಾಲ. ಆ್ಯಂಡ್ ಅಫ್ಕೋರ್ಸ್ 2016ನಲ್ಲಿ ಎಂಗೇಜ್ಮೆಂಟ್ ಆಗಿ ಅವ್ರದ್ದು ಮದುವೆ ಆಯಿತು. ಇವಾಗ 2 ಮಕ್ಕಳಿದ್ದಾರೆ. ಆ್ಯಂಡ್ ಅವ್ರು ಮದುವೆ ಆಗಿ ಆಲ್ಮೋಸ್ಟ್ 10 ಇಯರ್ಸ್ ಆಗ್ತಾ ಬಂತು. ಆ್ಯಂಡ್ ಅದೇ ಒಲವು, ಅದೇ ಕಮಿಟ್ಮೆಂಟ್ ಕಾಣುತ್ತೆ, ವಿಚ್ ಇಸ್ ಸೋ ಹಾರ್ಟ್ ವಾರ್ಮಿಂಗ್. ಯಾಕೆಂತಂದರೆ ಎಸ್ಪೆಷಲಿ ಇವಾಗಿನ ಜನ್ರೇಷನ್ನಲ್ಲಿ ಆ ಥರ ಫೇತ್ಫುಲ್ ಆಗಿರೋದು ಇಸ್ ಅ ಟೆಸ್ಟ್. ಆ್ಯಂಡ್ ಸೆಲೆಬ್ರಿಟೀಸ್ ಮೊದಲೇನೆ ಅವ್ರಿಗೆ ಸಾಕಷ್ಟು ಅವಕಾಶಗಳಿರುತ್ತೆ ಟೆಂಪ್ಟೇಷನ್ಗೆ ಈಲ್ಡ್ ಆಗೋದಕ್ಕೆ. ಬಟ್ ಆದ್ರೂ ಆ ಅವಕಾಶಗಳ ಮಧ್ಯೆನೂ ಸಹ ಏನು ಡಿಸ್ಟ್ರಾಕ್ಟ್ ಆಗದೆ, ಅವ್ರ ಗೋಲಿಂದ ಡಿಸ್ಟ್ರಾಕ್ಟ್ ಆಗದೆ, ವಿಷನಿಂದ ಡಿಸ್ಟ್ರಾಕ್ಟ್ ಆಗದೆ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಅನಿಸಿಕೆ ಪ್ರಕಾರ ಟಾಕ್ಸಿಕ್ ರಿಲೀಸ್ ಆದಮೇಲೆ ಇದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಅಂತಲೇ ಅನಿಸುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ. ಸೊ ಹೋಗಲಿ, ಯಶ್ ಅವರ ಟಾಕ್ಸಿಕ್ ಫುಲ್ಲು
ಬಾಕ್ಸ್ ಆಫೀಸ್ನಲ್ಲಿ ಟಾರ್ನೆಡೋ ಎಬ್ಬಿಸ್ಲಿ ಅಂತ ಕೇಳ್ಕೊತಾ ಹಿಯರ್ ಇಸ್ ವಿಶಿಂಗ್ ಆಲ್ ದ ಬೆಸ್ಟ್ ಟು ದ ಟಾಕ್ಸಿಕ್ ಟೀಮ್. ನಾನಂತೂ ನನ್ನ ಟಿಕೆಟ್ಸ್ ಬುಕ್ ಮಾಡಿದ್ದೀನಿ. ನೆಕ್ಸ್ಟ್ ವೆನ್ಸ್ಡೇಗೆ ಕಾತ್ರದಿಂದ ಕಾಯ್ತಾ ಇದ್ದೀನಿ. ನೀವೇನು ಬುಕ್ ಮಾಡಿಲ್ಲ ಅಂದರೆ ಪ್ಲೀಸ್ ತಕ್ಷಣನೇ ಬುಕ್ ಮಾಡಿ.